ವಿದ್ಯಾರ್ಥಿಗಳೇ, ನಿಮಗೆ ಎಲ್ರಿಗೂ ನನ್ನ ಈ ವಿಜ್ಞಾನದ ಭೌತಶಾಸ್ತ್ರ ತರಗತಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಮಾನವ ಬಹಳ ಹಿಂದಿನಿಂದ ಶಿಲಾಯುಗದಿಂದ ಮೇಲೆ ಬಂದವ ಈಗೀಗ ಆಧುನಿಕ ಜೀವನದತ್ತ ಮುಖ ಮಾಡಿದ್ದಾನೆ. ಆಧುನಿಕತೆ ಎನ್ನುವುದು ನಿಮ್ಮ ಜೀವನದಲ್ಲಿ ಅತ್ಯಂತ ಹಾಸುಹೊಕ್ಕಾಗಿದೆ. ದಿನಂಪ್ರತಿ ಮನೆಯಿಂದ ಹೊರಗೆ ಹೊರಡುವಾಗ ಒಂದು ಮೊಬೈಲ್ ಬಿಟ್ಟು ಬಂದ ತಕ್ಷಣ ನಿಮಗೇನೋ ಬಿಟ್ಟಿದ್ದೇವೆ ಅಂತ ಅನಿಸ್ತದೆ. ಅಷ್ಟು ಆಧುನಿಕತೆಗೆ ಮನುಷ್ಯ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಇಂತಹ ಮನುಷ್ಯ ತನಗೆ ಬೇಕಾದ ಹಾಗೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು, ಕೈಗಾರಿಕೆಗಳು, ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಉದ್ಯಮಗಳನ್ನು ಸ್ಥಾಪಿಸಿಕೊಂಡಿದ್ದಾನೆ. ಯಾಕಂತ ಕೇಳಿದರೆ ತನ್ನ ಬೇಕುಗಳನ್ನು ಈಡೇರಿಸಿಕೊಳ್ಳಲು. ಈ ಎಲ್ಲ ಬೇಕುಗಳನ್ನು ಈಡೇರಿಸಿಕೊಳ್ಳಲು ಕೇವಲ ಹಣವೊಂದೇ ಸಾಕೆ? ಇಲ್ಲ, ಕೇವಲ ಹಣವೊಂದೇ ಸಾಕಾಗೋದಿಲ್ಲ. ಆತನಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಕೂಡ ಬೇಕಾಗಿರ್ತದೆ, ಅದೇ ಶಕ್ತಿ. ನಿಮಗೆ ಗೊತ್ತಿದೆ, ಇಂದಿನ ತರಗತಿಗಳು ನೀವು ಕಲ್ತಿದ್ದೀರಿ. ಶಕ್ತಿ ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಕ್ತಪಡಿಗೊಳ್ತದೆ. ಆ ಬೇರೆ ಬೇರೆ ಸ್ವರೂಪ ಯಾವುದು ಅಂತ ಹೇಳ್ಬೋದೇ? ಹೇಳು, ನೀನು ಹೇಳು. ಶಾಖ, ಮತ್ತು ಬೆಳಕು, ಮತ್ತು ಅಯಸ್ಕಾಂತೀಯ ಶಕ್ತಿ, ಇನ್ನು ವಿದ್ಯುತ್ ಶಕ್ತಿ. ಹಾಗಾದರೆ ಈ ಎಲ್ಲ 4-5 ಶಕ್ತಿಯ ಸ್ವರೂಪಗಳನ್ನು ನೀವು ಹೇಳಿದ್ದೀರಲ್ಲ, ಈಗ ಆ ಸ್ವರೂಪದಲ್ಲಿ ಬಹಳ ಹೆಚ್ಚು ಬಳಕೆಯಾಗುವ ಶಕ್ತಿಯ ಸ್ವರೂಪ ಯಾವುದು ಅಂತ ಹೇಳ್ಬಹುದೇ? ಶಾಖ. ಶಾಖವನ್ನು ಅಡುಗೆ ಮನೆಯಲ್ಲಿ ಬಳಸ್ಬೋದು ಮಾರಾಯ, ಬೇರೆಯಲ್ಲಿ ಬಳಸೋದಕ್ಕಾಗಲ್ಲ. ಕಾರ್ಖಾನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಳಸ್ಬೋದು. ಆದರೆ ಒಂದು ಸ್ವರೂಪ ಮನುಷ್ಯನ ದೈನಂದಿನ ಜೀವನದ ಪ್ರತಿಯೊಂದು ಅಂಶಗಳನ್ನು ಅದು ಈಡೇರಿಸ್ತದೆ. ಆ ಶಕ್ತಿಯ ಸ್ವರೂಪ ಯಾವುದಂತ ಹೇಳ್ಬೋದಾ? ನೀನು ಹೇಳ್ತೀಯನಮ್ಮ? ಎಸ್, ಅದು ವಿದ್ಯುತ್ ಶಕ್ತಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡೋಣ. ಏನು ವಿದ್ಯುತ್ ಶಕ್ತಿ ಹೇಳಿದರೆ ಬಹಳ ಸುಲಭವಾಗಿ ಸರಳವಾಗಿ ಹೇಳಬೇಕಂತಂದರೆ ಶಕ್ತಿಯ ಒಂದು ರೂಪ, ಶಕ್ತಿಯ ಒಂದು ರೂಪ. ಸೊ ಯಾಕೆ ನಾವು ವಿದ್ಯುತ್ ಶಕ್ತಿಯನ್ನೇ ಆಧುನಿಕ ಜೀವನದಲ್ಲಿ ಅತ್ಯಂತ ಬಹಳವಾಗಿ ಬಳಸ್ತೇವೆ ಹೇಳ್ಬೋದಾ? ಯಾಕಂತ ಹೇಳಿದರೆ ವಿದ್ಯುತ್ ಶಕ್ತಿಯನ್ನು ಬಹಳ ಸುಲಭವಾಗಿ ಉತ್ಪತ್ತಿ ಮಾಡಬಹುದು, ಬಹಳ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡಬಹುದು. ಉತ್ಪತ್ತಿ ಸುಲಭ, ರವಾನೆ ಸುಲಭ. ಹಾಗೆಯೇ ಇನ್ನೊಂದು ಅಂಶ ಇದೆ, ಉತ್ಪತ್ತಿ ಮಾಡಿದ ರವಾನೆ ಮಾಡಲ್ಪಟ್ಟ ಶಕ್ತಿಯನ್ನು ಬಹಳ ಸುಲಭವಾಗಿ ಸರಳವಾಗಿ ಬಳಕೆ ಮಾಡಿಕೊಳ್ಬಹುದು. ಹಾಗಾದರೆ ಬೇರೆ ಯಾವ ಸ್ವರೂಪಕ್ಕೆ ಅದಾಗುವುದಿಲ್ವೇ? ಶಾಖಶಕ್ತಿಯನ್ನು ತೆಗೆದುಕೊಳ್ಳಿ. ಶಾಖಶಕ್ತಿಯನ್ನು ಸುಲಭವಾಗಿ ಉತ್ಪತ್ತಿ ಮಾಡ್ಬೋದು, ಆದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನೆ ಮಾಡುವುದು ಬಹಳ ಕಷ್ಟ. ಅದೇ ಇನ್ನೊಂದು ಬಳಕೆ ಮಾಡಿಕೊಳ್ಳುವಾಗ ಬಹಳ ಸುಲಭದಲ್ಲಿ ಬಳಕೆ ಮಾಡಿಕೊಳ್ಳಬಹುದು, ಆದರೆ ರವಾನೆ ಕೆಲವಷ್ಟು ಅಂಶದಲ್ಲಿ ತಪ್ಪಿ ಹೋಗ್ತದೆ. ಈ ಎಲ್ಲ ಅಂಶಗಳು, ಈ 3 ಅಂಶಗಳ ಆಧಾರದ ಮೇಲೆ ವಿದ್ಯುತ್ ಶಕ್ತಿ ಬಹಳ ಉತ್ತಮ ಶಕ್ತಿಯ ರೂಪವಾದ್ರಿಂದ ಮನುಷ್ಯ ಅದನ್ನು ಉತ್ತಮ ಶಕ್ತಿಯ ರೂಪವಾದ್ರಿಂದ ಮನುಷ್ಯ ಅದನ್ನು ಬಳಸ್ಕೊಳ್ತಾನೆ. ಸರಿ, ವಿದ್ಯುತ್ ನಮ್ಗೆ ಹೇಗೆ ಸಿಗ್ತದೆ? ಎಲ್ಲಿಂದ ಸಿಗ್ತದೆ ಮಗು ವಿದ್ಯುತ್ತು? ನೀವು ದಿನಂಪ್ರತಿ ಮನೆಯಲ್ಲಿ ಬಳಸ್ತೀರಿ ವಿದ್ಯುತ್ ಶಕ್ತಿಯನ್ನು. ಸಂಜೆ ಸೂರ್ಯಾಸ್ತ ಆದ ನಂತರ ಕತ್ತಲೆ ಆದಾಗ ಬೆಳಕನ್ನು ಹಾಕ್ತೀರಿ, ದೀಪವನ್ನು ಹಚ್ತೀರಿ. ಬಹಳ ಹಳೆಯ ಕಾಲದಲ್ಲಿ ಹೇಗೆ ಮಾಡ್ತಿದ್ರಿ? ದೀಪವನ್ನು ಹಚ್ತಿದ್ರಿ. ಇವತ್ತು ಬಲ್ಬನ್ನು ಬಳಸ್ತೀರಿ, ವಿದ್ಯುತ್ತನ್ನು ಬಳಸಿ. ಹಾಗಾದ್ರೆ ಆ ವಿದ್ಯುತ್ ಎಲ್ಲಿಂದ ಬರ್ತದೆ? ಎಲ್ಲಿಂದ? ಕಂಬದಿಂದವಾ? ಸರಿ, ಕಂಬದಿಂದ ಬರ್ತದೆ. ಹೌದು. ಕಂಬಕ್ಕೆ ಎಲ್ಲಿಂದ ಬರ್ತದೆ? ಅದರ ಅಜ್ಜಿ ಮನೆಯಿಂದ ಬರ್ತದಾ? ಇಲ್ಲ. ಕಂಬಕ್ಕೆ ಬರುವುದು ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಿಂದ. ಎಲ್ಲಿಂದ ಬರ್ತದೆ ಅಂತ ಹೇಳ್ಬೋದಾ? ವೆರಿ ಗುಡ್. ಕಂಬಕ್ಕೆ ಬರುವಂಥದ್ದು ವಿದ್ಯುತ್ ಉತ್ಪತ್ತಿ ಮಾಡುವ ಸ್ಥಳದಿಂದ, ವಿದ್ಯುತ್ ಉತ್ಪಾದನಾ ಸ್ಥಳದಿಂದ ಅದು ನಮ್ಮ ಮನೆಗಳಿಗೆ ಬರ್ತದೆ. ಸರಿ, ಯಾವ ರೀತಿ ಉತ್ಪತ್ತಿ ಆಗ್ತದೆ ಅಲ್ಲಿ? ಹೇಗೆ ಉತ್ಪತ್ತಿ ಆಗ್ತದೆ ಗೊತ್ತುಂಟಾ? ಉತ್ಪತ್ತಿ ಆಗುವುದು ಅಲ್ಲಿ ಇಟ್ಟಿರುವ ಜನರೇಟರ್ ಅಥವಾ ಟರ್ಬೈನ್ಗಳನ್ನು ತಿರುಗಿಸಿ
ವಿದ್ಯುತ್ತನ್ನು ಉತ್ಪತ್ತಿ ಮಾಡಿ ದೂರದ ಸ್ಥಳಗಳಿಂದ ನಮ್ಮ ಮನೆಗೆ ಸರಬರಾಜು ಮಾಡಲಾಗ್ತದೆ. ಹಾಗಾದರೆ ದೂರದ ಸ್ಥಳದೊಂದರಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡಿ ಜನರೇಟರ್ಗಳ ಮೂಲಕ ಉತ್ಪತ್ತಿ ಮಾಡಿ ವಿದ್ಯುತ್ ಉತ್ಪಾದನಾ ಸ್ಥಳದಲ್ಲಿ ಉತ್ಪತ್ತಿ ಮಾಡಿ ನಮ್ಮ ಮನೆಗಳಿಗೆ ತರಲಾಗ್ತದೆ. ಅಲ್ಲಿ ಅದೇ ರೀತಿ ನಾವು ಕಡಿಮೆ ಬೇಕಾದಾಗಲೂ ಕೂಡ ನಾವು ವಿದ್ಯುತ್ತನ್ನು ಬಳಕೆ ಮಾಡಿಕೊಳ್ಬೋದು. ಅದಕ್ಕೂ ಕೂಡ ಜನರೇಟರ್ನ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ವಿದ್ಯುತ್ತನ್ನು ಬಳಕೆ ಮಾಡ್ಕೋಬೋದು ಕಡಿಮೆ ಪ್ರಮಾಣದಲ್ಲಿ ಬೇಕಾದಾಗ. ಹಾಗಾದರೆ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುವಾಗ 2 ವಿಧದಲ್ಲಿ ನಾವು ಬಳಕೆ ಮಾಡ್ತೇವೆ. ಒಂದು ಲಾರ್ಜ್ ಸ್ಕೇಲ್ ಅಥವಾ ಹೆಚ್ಚಿನ ಬಳಕೆಯ ಪ್ರಮಾಣ ಹೆಚ್ಚು ಬೇಕಾದ ಒಂದು ರೀತಿಯಲ್ಲಿ, ಬಳಕೆಯ ಪ್ರಮಾಣ ಕಡಿಮೆ ಬೇಕಾದಾಗ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ವಿದ್ಯುತ್ತನ್ನು ಬಳಕೆಯ ಪ್ರಮಾಣ ಹೆಚ್ಚಂದ್ರೆ ಏನು? ಉದಾಹರಣೆಗೆ ಕಾರ್ಖಾನೆಗಳಿಗೆ ಬೇಕಾದಾಗ ಕಾರ್ಖಾನೆಗಳಲ್ಲಿ ಬಹಳಷ್ಟು ಪ್ರಮಾಣದ ಶಕ್ತಿ ಬಳಕೆ ಆಗ್ತದೆ. ಇದು ಲಾರ್ಜ್ ಸ್ಕೇಲ್ ಅಂತ ಕರಿಬಹುದು, ಅಥವಾ ಬಳಕೆ ಹೆಚ್ಚಾಗಿ ನಾವು ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಇನ್ನೊಂದು ಕಡಿಮೆ ಉದಾಹರಣೆಗೆ ನನ್ನ ವಾಚ್ ಆಗಲಿ, ನನ್ನ ಸಣ್ಣದೊಂದು ದೀಪ ಆಗಲಿ, ಅಥವಾ ಯಾವುದೋ ಒಂದು ಟಾರ್ಚ್ ಆಗಲಿ, ಈ ಎಲ್ಲ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ವಿದ್ಯುತ್ತನ್ನು ಬಳಕೆ ಮಾಡ್ತೇವೆ. ಈ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಈ ಸಂದರ್ಭದಲ್ಲಿ ನಾವು 2 ರೀತಿಯಲ್ಲಿ ವಿದ್ಯುತ್ತಿನೊಂದಿಗೆ ವ್ಯವಹರಿಸ್ತೇವೆ. ಒಂದು, ಇಲ್ಲಿ ವ್ಯವಹರಿಸುವಂಥ ರೀತಿಯನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ AC ಅಂತ ಕರೀತೇವೆ. ಇಲ್ಲಿ ಬಳಸುವಂಥದ್ದು, ಇಲ್ಲಿ ಲಾರ್ಜ್ ಸ್ಕೇಲಲ್ಲಿ ಬಳಕೆ ಮಾಡುವಂಥದ್ದನ್ನು ನಾವು AC ಸ್ವರೂಪದಲ್ಲಿಯೂ, ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದನ್ನು DC ಸ್ವರೂಪದಲ್ಲಿ ನಾವು ಕಾಣ್ತೇವೆ. ಸೊ ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಆಳವಾಗಿ ಮತ್ತು ಹೆಚ್ಚಿನ ಅಧ್ಯಯನವನ್ನು ಮಾಡ್ತೇವೆ. ಈಗ ವಿದ್ಯುತ್ ಎಂದಾಗ ಯಾವೆಲ್ಲ ಅಂಶಗಳು ಪ್ರಾಮುಖ್ಯತೆಯನ್ನು ಪಡಿತೇವೆ? ಸರಿ, ಪ್ರಾಮುಖ್ಯ ಅಂಶಗಳು ವಿದ್ಯುತ್ ಶಕ್ತಿ ಎಂದಾಗ ಅಲ್ಲಿ ಬಳಸಲ್ಪಡುವ ಬೇರೆ ಬೇರೆ ಪದಗಳು ಪ್ರಾಮುಖ್ಯ ಅಂಶಗಳು. ಸರಿ, ನಿಮ್ಮ ಮನೆಗಳಲ್ಲಿ ವಿದ್ಯುತ್ತು ದೀಪ ಉರಿತಾ ಇದೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ತಾಗಿ ವಿದ್ಯುತ್ ನಂದಿ ಹೋಗ್ತದೆ. ಆಗ ನಿಮ್ಮ ಬಾಯಿಂದ ಒಂದು ಉದ್ಗಾರ ಬರ್ತದೆ. ಏನು ಉದ್ಗಾರ? ಕರೆಂಟ್ ಹೋಯಿತು ಹೇಳ್ತೀನಿ ಅಲ್ವಾ? ಹಾಗಾದರೆ ವಿದ್ಯುತ್ತಿನೊಂದಿಗೆ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಒಂದು ಶಬ್ದ ಇದೆ ಅಂತ ಆಯ್ತು, ಕರೆಂಟ್. ನಮ್ಮ ಆಡು ಭಾಷೆಯಲ್ಲಿ ತೆಗೆದುಕೊಳ್ಳೋಣ. ಸರಿ, ಯಾವುದೋ ಒಂದು ದೀಪ ಇನ್ನೊಂದು ಸನ್ನಿವೇಶ ಅಂತ ತಿಳ್ಕೊಳ್ಳಿ. ಒಂದು ದೀಪ ಉರಿತಾ ಇದೆ ಅಂತ ತಿಳ್ಕೊಳ್ಳಿ. ಆ ದೀಪ ಉರಿತಾ ಇರುವಾಗ ಒಮ್ಮೆ ದೀಪ ಜೋರಾಗಿ ಉರಿತದೆ ಬಲ್ಬ್, ಇನ್ನೊಮ್ಮೆ ಮೆಲ್ಲ ಉರಿತದೆ. ಹಾಗೆ ನಿಮ್ಮ ಬಾಯಿಂದ ಮತ್ತೊಂದು ಉದ್ಗಾರ ಬರ್ತದೆ. ಅಜ್ಜರು ಹೇಳ್ತಾರೆ, ಕೆಲವರಿಗೆ ಬದಿಯಲ್ಲಿ ಕೂತ್ಕೊಂಡಂತ ನಿಮ್ಮ ಮನೆಯ ಹಿರಿಯ ಸದಸ್ಯರೊಬ್ಬರು ಹೇಳ್ತಾರೆ, ಏನು ಅಂತ? ವೋಲ್ಟೇಜ್ ಅಂತೆ ಕಮ್ಮಿ ಆಂಡ್ಯ ಅಂತ ಹೇಳ್ತಾರೆ ಅಲ್ವಾ? ವೋಲ್ಟೇಜ್, ಕೆಲವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ವೋಲ್ಟೇಜ್. ಹಾಗಾದರೆ ಇನ್ನೊಂದು ಶಬ್ದ, ಅದನ್ನು ವಿಭವಾಂತರ ಅಂತ ಕರೀತೇವೆ. ಹಾಗಾದರೆ ಮೊದಲನೇ ಪ್ರಾಮುಖ್ಯ ಅಂಶ ಕರೆಂಟ್, ನಿಮ್ಮದೇ ಭಾಷೆಯಲ್ಲಿ ಮಾತಾಡೋಣ ನಾವು. ಇನ್ನೊಂದು ಅಂಶ ವೋಲ್ಟೇಜ್. ಹಾಗಾದರೆ ವಿದ್ಯುತ್ತಿನೊಂದಿಗೆ 2 ಶಬ್ದಗಳು ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತವೆ. ಈ 2 ಸೇರಿದಾಗ ಮಾತ್ರ ವಿದ್ಯುತ್ ಶಕ್ತಿ ಆಗ್ತದೆ, ಬಿಟ್ಟರೆ ಒಂದೊಂದು ಇದ್ದಾಗ ವಿದ್ಯುತ್ ಶಕ್ತಿ ಆಗೋದಿಲ್ಲ. ಒಂದು ಕರೆಂಟ್, ಮತ್ತೊಂದು ವೋಲ್ಟೇಜ್. ಕರೆಂಟನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಹಾಗೆಯೇ ವೋಲ್ಟೇಜನ್ನು ವಿಭವಾಂತರ ಅಂತ ಕರಿತೇವೆ. ವಿಭವಾಂತರ 2 ಅಂಶಗಳು, ಒಂದು ವಿದ್ಯುತ್ ಪ್ರವಾಹ, ಮತ್ತೊಂದು ವಿಭವಾಂತರ. ವಿದ್ಯಾರ್ಥಿಗಳೇ, ವಿಭವಾಂತರದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ವಿದ್ಯುತ್ ಪ್ರವಾಹ ಎನ್ನುವುದನ್ನು ಬಹಳ ಕೂಲಂಕುಷವಾಗಿ ಸಣ್ಣ ಸಣ್ಣ ಅಂಶಗಳು ಬರ್ತವೆ, ಅದನ್ನು ಬಹಳ ಚೆನ್ನಾಗಿ ನಾವು ತಿಳಿದುಕೊಳ್ಳೋಣ. ಸರಿ, ಈಗ ಇಷ್ಟೆಲ್ಲ ತಿಳ್ಕೊಂಡು ವಿದ್ಯುತ್ ಪ್ರವಾಹಕ್ಕೆ ಬರೋಣ. ಏನು ವಿದ್ಯುತ್ ಪ್ರವಾಹ ಹೇಳಿದರೆ? ವಿದ್ಯುತ್ ಪ್ರವಾಹ ಅಂದರೆ ಏನು? ನೀವು ಮೊನ್ನೆ ತಾನೇ ಕೇಳಿದ್ದೀರಿ ಪ್ರವಾಹ ಬಂತು ಅಂತ. ಕರ್ನಾಟಕದ ಜನ ಬಹಳ ಕಷ್ಟಪಟ್ಟಿದ್ರು. ಪ್ರವಾಹ ಬಂದು, ಯಾವ ಪ್ರವಾಹ? ಮಳೆ ಬಂದು ನೀವರೆಲ್ಲ ನೀರು ತುಂಬಿ ಪ್ರವಾಹ ಆಗಿ ಜನರು ಬಹಳ ಕಷ್ಟಪಟ್ಟಿದ್ರು. ಆ ಪ್ರವಾಹ ಶಬ್ದ ಅಲ್ಲಿ ಬಳಕೆ ಆಗ್ತದೆ ನೋಡಿ. ಹೇಗೆ? ನೀರು ಹರಿಯುವಾಗ ನೀರು ತನ್ನೊಂದಿಗೆ, ತುಳುವಲ್ಲಿ ಹೇಳುವುದಾದ್ರೆ ಒಯ್ಲು ಹೇಳ್ತಾರೆ ತುಳುವಿನ ಭಾಷೆಯಲ್ಲಿ. ನಮ್ಮದೇ ಭಾಷೆಯಲ್ಲಿ ಕನ್ನಡದಲ್ಲಿ ಪ್ರವಾಹ ಅಂತ ಕರಿತೇವೆ. ನೀರು ಬಂದಾಗ ಅದು ತನ್ನೊಂದಿಗೆ ಯಾವುದೋ ಒಂದು ಅಂಶವನ್ನು, ತನ್ನೊಂದಿಗೆ ಒಂದು ಫೋರ್ಸನ್ನು, ಒಂದು ಬಲವನ್ನು ತನ್ನೊಂದಿಗೆ ಕರ್ಕೊಂಡು ಹೋಗ್ತದೆ ಅಲ್ವಾ? ನೀರು ವೇಗವಾಗಿ ಹರಿಯುವ ನೀರಿಗೆ ಕಾಲಿಡುವಾಗ ಬಹಳ ಜಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ. ನೀವು ಕಾಲಿಡುವಾಗ ಹರಿಯುವ ನೀರಿನಲ್ಲಿ ನಡ್ಕೊಂಡು ಹೋಗುವಾಗ ಕೆಲವಷ್ಟು ಅಂಶಗಳನ್ನು ನೆನಪಿಡ್ಬೇಕು ಅಲ್ವಾ?
ಕಾಲೆತ್ತಿಡ್ಲಿಕ್ಕಾಗ್ತದಾ ಹರಿಯುವ ನೀರಿನಲ್ಲಿ ನಡೆಯುವಾಗ? ಇಲ್ಲ, ಬಹಳ ಜಾಗ್ರತೆಯಾಗಿ ನಿಧಾನ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ವೇಗವಾಗಿ ಹೆಜ್ಜೆ ಇಡ್ಲಿಕ್ಕೆ ಹೋದಾಗ ನೀರು ತನ್ನ ಪ್ರವಾಹದೊಂದಿಗೆ ಕರ್ಕೊಂಡು ಹೋಗ್ತದೆ. ಹಾಗಾದರೆ ನೀರು, ಹರಿಯುವ ನೀರು ತನ್ನೊಂದಿಗೆ ಏನೋ ಒಂದನ್ನು ಹೊಂದಿದೆ ಅಂದಾಯ್ತು. ಹಾಗೇನೆ ವಿದ್ಯುತ್ ಕೂಡ ಹಾಗೇನೆ ತಾನು ತಂತಿಯ ಮೂಲಕ ಹರಿಯುವಾಗ ತನ್ನೊಂದಿಗೆ ಏನೋ ಒಂದು ಸೆಳೆತವನ್ನು ಕೊಂಡೊಯ್ತದೆ. ನಿಮ್ಮ ಪತ್ರಿಕೆಯಲ್ಲಿ ನೋಡಿದ್ರು, ನೀರಿನ ಸೆಳೆತಕ್ಕೆ ಸಿಕ್ಕಿ ಒಬ್ಬ ವಿದ್ಯಾರ್ಥಿಯೊಬ್ಬನ ದುರ್ಮರಣ ಅಥವಾ ಯಾರೊಬ್ಬರು ಹೀಗೆಲ್ಲ ಬರ್ತದೆ, ಅಥವಾ ಯಾವುದೋ ಜಾನುವಾರುಗಳು ನೀರಿನ ಸೆಳೆತಕ್ಕೆ ಸಿಕ್ಕಿ ತೇಲ್ಕೊಂಡೋದು. ಹಾಗೆಯೇ ವಿದ್ಯುತ್ತೊಂದು ತಂತಿಯ ಮೂಲಕ ಹರಿಯುವಾಗ ತನ್ನೊಂದಿಗೆ ಸೆಳೆತವನ್ನು ಕೊಂಡೊಯ್ತದೆ. ಇದನ್ನು ಮಾಮೂಲಿ ಭಾಷೆಯಲ್ಲಿ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಪುನಃ ಈಗ ನೀರಿಗೆ ಹೋಗೋಣ. ನೀರಿಗೆ ಹೋಗೋದಂದ್ರೆ ನೀರನ್ನ ಮುಳುಗುವುದಲ್ಲ, ನೀರಿಗೆ ಹೋಗೋಣ. ಏನು ಹಾಗಂದರೆ, ನೀರಲ್ಲಿ ನೀವು ಹಿಡಿತೀರಿ ಅಂತ ತಿಳ್ಕೊಳ್ಳಿ. ನೀರಿನ ಸೆಳೆತ ಜಾಸ್ತಿ ಇದೆ, ಬರಬೇಡಿ ಅಂತ ಕೆಲವರು ಹೇಳ್ತಾರೆ. ನೀರಲ್ಲಿ ಅನುಭವ ಇದ್ದವರು, ನೀರಿನ ಸೆಳೆತ ಜಾಸ್ತಿ. ಏನು ಹಾಗಾದರೆ ನೀರಿನ ಸೆಳೆತ? ಆ ನೀರು ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ವೇಗವಾಗಿ ಅಥವಾ ಎಷ್ಟು ಕಣಗಳು ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತವೆ, ಅದು ಅದರ ಸೆಳೆತ. ಆ ನೀರಿನ ಕಣಗಳು ಒಂದು ಬಿಂದುವಿನ ಮೂಲಕ ಹೆಚ್ಚು ಹಾದು ಹೋದರೆ ಕನಿಷ್ಠ ಸಮಯದಲ್ಲಿ ಅದರ ಸೆಳೆತ ಹೆಚ್ಚು ಅಂತ. ನೀರಿನ ಕಣಗಳು ಕಡಿಮೆ ಪ್ರಮಾಣದಲ್ಲಿ ಹರಿದ್ರೆ ಅದರ ಸೆಳೆತ ಕಡಿಮೆ ಅಂತ. ಹಾಗೆಯೇ ವಿದ್ಯುತ್ ತಂತಿಯ ಮೂಲಕ ಹರಿಯುವಾಗ ಅದಕ್ಕೊಂದು ಸೆಳೆತ ಇರ್ತದೆ. ಅದಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ವಿದ್ಯುತ್ ಪ್ರವಾಹ ಅಂತ ಹೇಳಿದರೆ ಏನು ಹಾಗಾದರೆ? ನೀವು ಕೇಳಿದ್ದೀರಿ ದಿನಂಪ್ರತಿ ನಿಮ್ಮ ತಂದೆ ಅಥವಾ ತಾಯಿ ಸೆಲ್ ಫೋನನ್ನು ಚಾರ್ಜ್ ಮಾಡುವುದು ಅಂತ ನೀವು ನೋಡಿದ್ದೀರಿ. ಸೆಲ್ ಫೋನ್ನ ಒಳಗಡೆ ಇದೊಂದು ಇರ್ತದೆ, ಸೆಲ್ ಫೋನನ್ನು ಚಾರ್ಜ್ ಮಾಡೋದು. ಏನು ಹಾಗಂದರೆ ಅದರ ಅರ್ಥ ಇದರ ಮೂಲಕ ವಿದ್ಯುತ್ ಹರಿಯಲ್ಪಟ್ಟಾಗ ಅದ್ರ ಒಳಗಡೆ ಚಾರ್ಜ್ ಅಕ್ಯುಮಿಲೇಷನ್ ಆಗ್ತದೆ, ರಾಸಾಯನಿಕ ಕ್ರಿಯೆಗೊಳಪಟ್ಟು ಚಾರ್ಜು ಸಂಗ್ರಹಿಸಲ್ಪಡ್ತದೆ. ಏನು ವಾಟ್ ಈಸ್ ಚಾರ್ಜ್? ಚಾರ್ಜನ್ನು ಆವೇಶಗಳು ಅಂತ ಕರಿತೇವೆ. ಹೇಗೆ ಅಲ್ಲಿ ನೀರಿನ ಕಣಗಳು ಅಂತ ಕರೆದೇವೋ ಹಾಗೆ ವಿದ್ಯುತ್ ಭಾಷೆಯಲ್ಲಿ ಇಲ್ಲಿ ಆವೇಶಗಳು ಅಂತ ಕರಿತೇವೆ. ಹಾಗಾದರೆ ವಿದ್ಯುತ್ ಪ್ರವಾಹಕ್ಕೂ ಆವೇಶಕ್ಕೂ ಏನು ಸಂಬಂಧ? ತಂತಿಯೊಂದರ ಮೂಲಕ ವಿದ್ಯುತ್ ಕಣಗಳು, ಅರ್ಥಾತ್ ನೀರಿನ ಕಣಗಳು ಅಂತ ಕಲ್ಪಿಸಿಕೊಳ್ಳಿ. ವಿದ್ಯುತ್ ಕಣಗಳು ಹರಿಯುವಾಗ ಆ ಹರಿಯುವಿಕೆ ಯಾವ ದರದಲ್ಲಿ ನಡೀತಾ ಇದೆ ಅದನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಹಾಗಾದರೆ ವಿದ್ಯುತ್ ಆವೇಶಗಳ ಹರಿಯುವಿಕೆಯ ದರ ಅಂದರೆ ರೇಟ್ ಅಂತ ಕರಿತೇವೆ. ಯಾವ ರೀತಿಯಲ್ಲಿ ಹರಿತೇವೆ? ಕಡಿಮೆ ಪ್ರಮಾಣದಲ್ಲಿ ಹರಿತಿದ್ರೆ ವಿದ್ಯುತ್ ಪ್ರವಾಹ ಕಡಿಮೆ, ಜಾಸ್ತಿ ಹರಿತಾ ಇದ್ರೆ ಪ್ರಮಾಣ ಜಾಸ್ತಿ. ಹೀಗೆ ವಿದ್ಯುತ್ ಪ್ರವಾಹ ಹೇಳಿದರೆ ವಿದ್ಯುತ್ ಆವೇಶಗಳ ಹರಿಯುವಿಕೆಯ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಅದನ್ನು ಆಂಗ್ಲ ಭಾಷೆಯ ಐ ಅಕ್ಷರದಿಂದ ಗುರುತಿಸ್ತೇವೆ. ಓಕೆ, ಆವೇಶಗಳು ಅಂತ ಹೇಳಿದರೆ ಏನು? ಆವೇಶಗಳು ಹೇಳಿದರೆ ವಿದ್ಯುತ್ ಕಣಗಳು. ಆ ವಿದ್ಯುತ್ ಕಣಗಳು ಅವುಗಳನ್ನು ಅಳಿಬಹುದು. ಅದನ್ನು ಕ್ಯೂ ಎನ್ನುವ ಅಕ್ಷರದಿಂದ ಸೂಚಿಸ್ತೇವೆ. ಸೊ ಹಾಗಾದರೆ ವಿದ್ಯುತ್ ಪ್ರವಾಹನ ಗಣಿತೀಯವಾಗಿ ಹೀಗೆ ಬರೆಯಬಹುದು. ಐ ಸಮ ಕ್ಯೂ ಭಾಗಿಸು ಟಿ ಎನ್ನುವುದಾಗಿ ಬರೀಬಹುದು. ಇಲ್ಲಿ ಐ ಹೇಳಿದರೆ ವಿದ್ಯುತ್ ಪ್ರವಾಹ, ಆವೇಶಗಳ ಹರಿಯುವಿಕೆಯ ದರ. ಇಲ್ಲಿಯ ದರ ಹೇಳಿದರೆ ಸಮಯದ ಭಾಷೆಯಲ್ಲಿ, ಅಂಗಡಿಯಲ್ಲಿ ಹೋಗಿ ಬಟ್ಟೆ ತೆಗೆದುಕೊಳ್ಳುವಾಗ ದರ ಹೇಳಿದರೆ ಹಣದ ಭಾಷೆಯಲ್ಲಿ. ದರ ಎನ್ನುವ ಪದ ಆಯಾಯ ಸಂದರ್ಭಕ್ಕೆ ಸರಿಯಾಗಿ ತನ್ನ ಅರ್ಥವನ್ನು ಪಡೆದುಕೊಳ್ತದೆ. ಇಲ್ಲಿಯ ದರ ಹೇಳಿದರೆ ವಿದ್ಯುತ್ ಆವೇಶಗಳು ಹರಿಯುವ ದರವೇ ವಿದ್ಯುತ್ ಪ್ರವಾಹ. ಆದ್ದರಿಂದ ಐ ಸಮ ಕ್ಯೂ ಭಾಗಿಸು ಟಿ. ಐಯನ್ನು ಅಳೆಯುವಂಥ ಒಂದು ಅಂತಾರಾಷ್ಟ್ರೀಯ ಏಕಮಾನ ಇದೆ, ಅದನ್ನು ಆಂಪಿಯರ್ ಅಂತ ಕರಿತೇವೆ. ಆಂಪಿಯರ್ ಫ್ರೆಂಚ್ ವಿಜ್ಞಾನಿ 18ನೇ ಶತಮಾನದ ಆಂಡ್ರೆ ಮೇರಿ ಆಂಪಿಯರ್ ಎನ್ನುವಂಥ ವಿಜ್ಞಾನಿಯ ಗೌರವಾರ್ಥ ಈ ಭೌತ ಪರಿಮಾಣ ವಿದ್ಯುತ್ ಪ್ರವಾಹವನ್ನು ನಾವು ಅಳತೆ ಮಾಡುವ ಒಂದು ಮಾಪನವನ್ನು ಕಂಡುಹಿಡಿದ್ವು. ಆ ಮಾಪನಕ್ಕೆ ಆಂಪಿಯರ್ ಅಂತ ಕರಿತೇವೆ. ಮಾಪನ ಬೇರೆ, ಮಾಪಕ ಬೇರೆ. ಸೊ ಆಂಪಿಯರ್ ಒಂದು ಮೂಲ ಮಾನ ಅಂತ ಕರಿತೇವೆ. ಸೊ ಆ ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ಗಳಲ್ಲಿ ಅಳಿತೇವೆ. ಹಾಗೆಯೇ ಆವೇಶ ಅಂತ ಹೇಳಿದೆ, ವಿದ್ಯುತ್ ಕಣಗಳು ಅವುಗಳನ್ನು ಕೂಡ ಅಳಿತೇವೆ. ಅದರ ಏಕಮಾನದ ಹೆಸರು ಕೂಲಾಮ್ ಅಂತ. ಕೂಲಾಮ್ ಸಿ ಎನ್ನುವ ಅಕ್ಷರದಿಂದ
ಕೂಲಂ ಕೂಡ ಒಬ್ಬ ವಿಜ್ಞಾನಿಯ ಹೆಸರು. ಸರಿ, ಹಾಗಾದರೆ ಒಂದು ಕೂಲಂ ಅಂದರೆ ಎಷ್ಟು ಅಂತ ಹೇಳಿದರೆ ಇಲ್ಲಿಂದ ಬರಬೇಕಾಗ್ತದೆ. ನಾವು ಎಲ್ಲಿಂದ ಕೇಳಿದರೆ ಪರಮಾಣುವಿನ ಹೊರಗಡೆಯ ಕವಚದಲ್ಲಿ ಇಲೆಕ್ಟ್ರಾನ್ಗಳಿರ್ತವೆ. ಇಲೆಕ್ಟ್ರಾನ್ಗಳಂತ ಹೇಳುವಂಥದ್ದು ಅತ್ಯಂತ ಚಿಕ್ಕ ಕಣ. ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ. ಒಂದು ಇಲೆಕ್ಟ್ರಾನ್ ಎನ್ನುವುದು ತನ್ನೊಂದಿಗೆ 1.6 × 10⁻⁻19 ಕೂಲಂ ಅನ್ನುವಷ್ಟು ಆವೇಶವನ್ನು ಹೊಂದಿರ್ತದೆ ಅಂಥೇಳಿ, ಆವೇಶವನ್ನು ಹೊಂದಿರ್ತದೆ. ಇಷ್ಟು ಆವೇಶ ಅಂದರೆ ಅತ್ಯಂತ ಕಡಿಮೆ. ಅಂದರೆ 1.6 ಒಂದರ ಎದುರುಗಡೆ 19 0 ಹಾಕಿ ಭಾಗಿಸಿದರೆ ಎಷ್ಟು ಚಿಕ್ಕ ಸಂಖ್ಯೆ ಆಗ್ಬೋದು, ಅಷ್ಟು ಕನಿಷ್ಠ ಪ್ರಮಾಣ. ಸೊ ಈ ಪ್ರಮಾಣಕ್ಕೆ ಒಂದು ಕೂಲಂ ಅಂತ ಕರಿತೇವೆ. ಅಂತಹ ಸಾಕಷ್ಟು ಇಲೆಕ್ಟ್ರಾನ್ಗಳನ್ನು ಒಂದು ಕಡೆ ಸೇರಿಸಿ ನಾವು ಒಟ್ಟುಗೂಡಿಸಿದರೆ ಅದು ಒಂದು ಕೂಲಂ ಆಗ್ತದೆ. ಎಷ್ಟು ಹಾಗಾದರೆ ಅದು ಎಷ್ಟು ಹೇಳಿದರೆ ನೋಡಿ, ಇಲ್ಲಿ ಇದನ್ನೇ ನಾನು 1.6 × 10⁻⁻19 ಕೂಲಂ, ಅದನ್ನು 1 × C ಅಂತ ಬರೀತೇವೆ. ಅದು ಏನಾಗಿರ್ತದೆ ಕೇಳಿದ್ರೆ ಅದು ಒಂದು ಇಲೆಕ್ಟ್ರಾನ್ ಮೇಲಿನ ಒಟ್ಟು ಆವೇಶ ಆಗಿರ್ತದೆ. ಸೊ ಹಾಗಾದರೆ ಒಂದು ಕೂಲಂ ಹೇಳಿದರೆ ಇದರಿಂದ ಭಾಗಿಸ್ಬೇಕು. 1/1.6 × ಇದರಿಂದ ಭಾಗಿಸಿದಾಗ ಇಷ್ಟು. ಇದು ಒಂದು ಇಲೆಕ್ಟ್ರಾನ್ ತನ್ನೊಂದಿಗೆ ಹೊಂದಿರುವ ಚಾರ್ಜ್. ಹಾಗೆಯೇ ಇಷ್ಟು ಇಲೆಕ್ಟ್ರಾನ್ಗಳಾಗ್ತವೆ. ಇಷ್ಟು ಇನ್ನೊಮ್ಮೆ ಒಂದು ಇಲೆಕ್ಟ್ರಾನ್ ತನ್ನೊಂದಿಗೆ 1.6 × 10⁻⁻19 ಕೂಲಮನ್ನು ಹೊಂದಿರ್ತದೆ. ಅದು ಒಂದು ಇಲೆಕ್ಟ್ರಾನ್ನ ಪ್ರಮಾಣ. ಅದೇ ಒಂದು ಕೂಲಂ ಹೇಳಿದ್ರೆ ಇದನ್ನು ಆಚೆ ತೆಗೆದುಕೊಂಡು ಹೋದಾಗ ಅದು ಕೆಳಗಡೆ ಛೇದಕ್ಕೆ ಬರ್ತದೆ. ಇಷ್ಟು ಇಲೆಕ್ಟ್ರಾನ್ಗಳು ಸೇರಿದಾಗ ಒಂದು ಕೂಲಂ ಆಗ್ತದೆ ಹೇಳಿ. ಅದರ ಪ್ರಮಾಣ ಎಷ್ಟು ಕೇಳಿದರೆ 6.25 × 10⁻18 ಇಲೆಕ್ಟ್ರಾನ್ಗಳು. ಇಷ್ಟು ಇಲೆಕ್ಟ್ರಾನ್ಗಳು ಆಗ್ತವೆ. ಇಷ್ಟು ಇಲೆಕ್ಟ್ರಾನ್ಗಳು ಸೇರಿದಾಗ ಒಂದು ಕೂಲಂ ಆಗ್ತದೆ. ಅಂದರೆ ಇಷ್ಟು ಪ್ರಮಾಣ. ಎಷ್ಟದು 6.25 ನಾವು 6 ಅಂತ ತೆಗೆದುಕೊಳ್ಳುವ. 6 ಎದುರುಗಡೆ 18 0 ಹಾಕಿದರೆ ಎಷ್ಟು ಬೃಹತ್ ಗಾತ್ರದ ಒಂದು ಸಂಖ್ಯೆ ಆಗ್ತದೆ. ಅಷ್ಟು ಪ್ರಮಾಣದ ಇಲೆಕ್ಟ್ರಾನ್ಗಳ ಮೇಲಿನ ಒಟ್ಟು ಆವೇಶಗಳೆಲ್ಲ ಸೇರಿ ಒಂದು ಬುಟ್ಟಿಯಲ್ಲಿ ಹಾಕಿದರೆ ಅದು ಒಂದು ಕೂಲಂ ಅಂತ ಪರಿಗಣಿಸಲ್ಪಡ್ತದೆ. ಹಾಗಾದರೆ ಇಲ್ಲಿಗೆ ಬನ್ನಿ, ಈಗ ಈ ಕೂಲಮಿಂದ ಇಲ್ಲಿಗೆ ಬನ್ನಿ. ಹಾಗಾದರೆ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಅಂತ ಹೇಳಿದರೆ 1 ಆಂಪಿಯರ್ ಸಮ, ಹಾಗಾದರೆ 1 ಆಂಪಿಯರ್ ಹೇಳಿದರೆ ನಾನಾಗಲೇ ಹೇಳಿದ್ದೆ I = Q/T ಎನ್ನುವುದಾಗಿ ಹೇಳಿದೆ. I ಅನ್ನು ಆಂಪ್ಗಳಲ್ಲಿ ಅಳಿತೇವೆ, Q ಅನ್ನು ಕೂಲಂಗಳಲ್ಲಿ ಅಳಿತೇವೆ. ಇದು T ಅಂದರೆ ಕಾಲವನ್ನು ಸೆಕೆಂಡ್ಗಳಲ್ಲಿ ಅಳಿತೇವೆ. ಹಾಗಾದರೆ ಕೂಲಂನ ಭಾಷೆಯಲ್ಲಿ ನಾವು ಈಗ ಆಂಪಿಯರ್ನ ವ್ಯಾಖ್ಯಾನಿಸ್ಬೋದು. 1 ಆಂಪಿಯರ್ ಅಂದರೆ ಹೇಗೆ, ಎಷ್ಟು? ಹಾಗಾದರೆ ಒಂದು ವಿದ್ಯುತ್ ತಂತಿಯಲ್ಲಿ ಯಾವುದೇ ಒಂದು ಬಿಂದುವಿನ ಮೂಲಕ 1 ಸೆಕೆಂಡಲ್ಲಿ ಇಷ್ಟು ಪ್ರಮಾಣದ ಆವೇಶಗಳು ಆಚೆ ಹರಿದು ಹೋದರೆ, ಇಲೆಕ್ಟ್ರಾನ್ಗಳು ಅಂತ ನೀವು ಹೇಳ್ಬೋದು, ಅಥವಾ ಇಲೆಕ್ಟ್ರಾನ್ನ ಮೇಲಿರುವ ಆವೇಶ ಅಂತ ಹೇಳ್ಬೋದು. ಇಷ್ಟು ಪ್ರಮಾಣದ ಆವೇಶ ಆಚೆ ಹರಿದು ಹೋದರೆ ಅದರ ಪ್ರಮಾಣ 1 ಆಂಪ್ ಅಂತ. 1 ಆಂಪ್ ಹೇಳಿದರೆ ಒಂದು ತಂತಿಯ ಯಾವುದೇ ಒಂದು ಬಿಂದುವಿನ ಮೂಲಕ 1 ಸೆಕೆಂಡ್ ಸಮಯಾವಕಾಶದಲ್ಲಿ 1 ಕೂಲಮಷ್ಟು ವಿದ್ಯುತ್ ಹರಿದು ಹೋದರೆ ಅದನ್ನು 1 ಆಂಪ್ ಅಂತ ಕರಿತೇವೆ. ಈ ರೀತಿ ವಿದ್ಯುತ್ ಪ್ರವಾಹವನ್ನು ಆಂಪ್ ಮೂಲಕ ಮಾತಾಡ್ತೇವೆ. ಅದೇ ಇಲ್ಲಿ ಕೂಡ ವಿದ್ಯುತ್ ಪ್ರವಾಹ ಇದೆ, ನೀವು ನೋಡಿದಿರಿ ಅಲ್ವಾ ನನ್ನ ಕೈಯಲ್ಲಿ. ಸಿಲ್ವರ್ ಸೆಲ್ ಅಂತ ಕರಿತೇವೆ. ಇದು ವಿದ್ಯುತ್ ಪ್ರವಾಹವನ್ನು ಕೊಡುವಂಥ ಸಾಧನ. ವಿದ್ಯುತ್ತಿನ ಆಕಾರ, ಆಗ ನಾನು ಹೇಳಿದೆ ಪ್ರಾರಂಭದಲ್ಲಿ ಜನರೇಟರ್ ಅಂತ ಹೇಳಿದೆ. ಹಾಗೆ ಇನ್ನೊಂದು ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪತ್ತಿ ಕೊಡುವಂಥ ಸಾಧನ, ಅದನ್ನು ಶುಷ್ಕ ಕೋಶ ಅಂತ ಕರಿತೇವೆ. ಶುಷ್ಕ ಕೋಶ. ಸೊ ನನ್ನ ಕೈಯಲ್ಲಿ 2-3 ರೀತಿಯ ಶುಷ್ಕಕೋಶ ಇದೆ. ಇದನ್ನು ಸಿಲ್ವರ್ ಸೆಲ್ ಅಂತ ಕರಿತೇವೆ. ಇದು ಮೊಬೈಲ್ನ ಚಾರ್ಜರ್. ಹಾಗೆಯೇ ಇನ್ನೊಂದು ಡ್ರೈ ಸೆಲ್, ಹಾಗೆಯೇ ಅಂಗಡಿಯಲ್ಲಿ ಸಿಗುವಂಥ ಬ್ಯಾಟ್ರಿ ಸೆಲ್. ಸೊ ಇವೆಲ್ಲ ಬೇರೆ ಬೇರೆ ರೀತಿಯ ಶುಷ್ಕಕೋಶಗಳು. ಈ ಶುಷ್ಕಕೋಶಗಳು ಯಾಕೆ ಇದನ್ನು ಇಲ್ಲಿ ಉಲ್ಲೇಖಿಸದೆ ಕೇಳಿದರೆ, ಇಲ್ಲಿ ಹರಿಯಲ್ಪಡುವ ವಿದ್ಯುತ್ ಪ್ರವಾಹ ಬಹಳ ಕಡಿಮೆ. ಬಹಳ ಕಡಿಮೆ. ಅದು ಆ್ಯಂಪ್ಗಳಲ್ಲಿ ಇರೋದಿಲ್ಲ, ಅದು ಮಿಲಿ ಆ್ಯಂಪ್ಗಳಲ್ಲಿ ಇರ್ತದೆ.
ಮಿಲಿ ಆ್ಯಂಪ್. ಎಷ್ಟು ಹಾಗಾದರೆ? ಒಂದು ಆ್ಯಂಪನ್ನು 1000ದಿಂದ ಭಾಗಿಸಿದರೆ ಎಷ್ಟು ಚಿಕ್ಕ ಪ್ರಮಾಣ, ಅದನ್ನು ಒಂದು ಮಿಲಿ ಆ್ಯಂಪ್ ಅಂತ ಕರಿತೇವೆ. 10ರ ಭಾಷೆಯಲ್ಲಿ 10⁻³ ಆ್ಯಂಪ್, 10⁻³ ಆ್ಯಂಪ್ ಹೇಳಿದರೆ ಒಂದು ಮಿಲಿ ಆ್ಯಂಪ್. ಹಾಗೆಯೇ ನಾವು ಇಲೆಕ್ಟ್ರಾನಿಕ್ ಪರಿಕರಗಳನ್ನು ಬಳಸ್ತೇವೆ, ಉದಾಹರಣೆಗೆ ಮೊಬೈಲ್ ಫೋನ್ ಆಗಲಿ, ಕಂಪ್ಯೂಟರ್ ಆಗಲಿ, ಅಲ್ಲಿ ಕೂಡ ಹಾಗೆ ವಿದ್ಯುತ್ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹರಿತದೆ. ಅದನ್ನು ಅಲ್ಲಿ ಮಿಲಿ ಆ್ಯಂಪ್ಗಿಂತಲೂ ಮೈಕ್ರೋ ಆ್ಯಂಪ್ಗಳಲ್ಲಿ ಹೇಳ್ತೇವೆ. ಇದನ್ನು ಓದೋದು ಹೀಗೆ, ಇದು ಮ್ಯೂ ಅಂತ, ಮೈಕ್ರೋ ಆ್ಯಂಪ್. ಒಂದು ಮೈಕ್ರೋ ಆ್ಯಂಪ್ ಹೇಳಿದರೆ 1ರ ಕೆಳಗಡೆ 1 ಬರೆದು 6 ಸೊನ್ನೆ ಹಾಕಿದರೆ ಅಂದರೆ 10 ಲಕ್ಷದಿಂದ ಭಾಗಿಸಬೇಕು. 10⁻⁻6 ಆ್ಯಂಪ್. ಸೊ ವಿದ್ಯುತ್ತನ್ನು ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾದರೆ ಅಲ್ಲಿ 1 ಆ್ಯಂಪ್ಗಳಲ್ಲಿ ಕರಿತೇವೆ. ಅದೇ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೆ ಅದನ್ನು ಮಿಲಿ ಆ್ಯಂಪ್ಗಳಲ್ಲಿಯೋ ಮೈಕ್ರೋ ಆ್ಯಂಪ್ಗಳಲ್ಲಿಯೋ ವಿದ್ಯುತ್ ಪ್ರವಾಹನ ನಮೂದಿಸಲಾಗ್ತದೆ. ನಾನಾಗಲೇ ಹೇಳಿದ್ದೇನೆ, ವಿದ್ಯುತ್ ಶಕ್ತಿ ಎಂದಾಗ ಕೇವಲ ವಿದ್ಯುತ್ ಪ್ರವಾಹ ಮಾತ್ರ ಅಲ್ಲ, ಅಲ್ಲಿ ವೋಲ್ಟೇಜ್ ಕೂಡ ಬರ್ತದೆ. ವೋಲ್ಟೇಜ್ನ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ. ಬಟ್ ಈ ತರಗತಿಯಲ್ಲಿ ನಾವು ವಿದ್ಯುತ್ ಪ್ರವಾಹದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೇವೆ. ಈ ವಿದ್ಯುತ್ ಪ್ರವಾಹ ಮುಂದೆ ಹೊರಿಸುವ ಮುಂಚೆ ನೀವು ನೋಡಿ, ನನ್ನ ಕೈಯಲ್ಲೊಂದು ಟಾರ್ಚ್ ಇದೆ. ಟಾರ್ಚಿನ ಸ್ವಿಚ್ಚನ್ನು ಆನ್ ಮಾಡಿದಾಗ ಬೆಳಕಾಗ್ತದೆ. ಅದೇ ನಾನು ಟಾರ್ಚ್ನ ಸ್ವಿಚ್ ಆಫ್ ಮಾಡಿದಾಗ ಬೆಳಕು ನಂತದೆ. ಸೊ ಈ ಟಾರ್ಚ್ನ ಸ್ವಿಚ್ ಏನು ಮಾಡ್ತದೆ ಕೇಳಿದ್ರೆ, ವಿದ್ಯುತ್ ಪ್ರವಾಹವನ್ನು ಬಿಡ್ತದೆ, ನಿಲ್ಲಿಸ್ತದೆ. ಈ ರೀತಿ ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ತನ್ನು ಬಳಕೆ ಮಾಡುವಾಗ ಪ್ರವಾಹವನ್ನು ಬಳಸುವ ಒಂದು ಕೆಲಸವನ್ನು ಸ್ವಿಚ್ ಮಾಡ್ತದೆ. ಈ ರೀತಿ ವಿದ್ಯುತ್ ಪ್ರವಾಹವನ್ನು ನಾವು ಬಳಕೆ ಮಾಡಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸಿಕೊಳ್ಳುವಾಗ ಹಲವಷ್ಟು ಅಂಶಗಳು ಬಂದು ಹೋಗ್ತವೆ. ಅದರಲ್ಲಿ ಸ್ವಿಚ್ ಕೂಡ ಒಂದು. ಮುಂದಿನ ತರಗತಿಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ಅಧ್ಯಯನ ಮಾಡುವಾಗ ಆ ಪ್ರವಾಹವನ್ನು ನಾವು ಏನು ವಿದ್ಯುತ್ ಮಂಡಲ ಅಂತ ಏನು ಕರಿತೇವೆ, ನನ್ನ ಕೈಲಿರೋದು ಬಹಳ ಸರಳವಾದ ಮಂಡಲ. ಈ ಮಂಡಲ ಅಂತ ಏನು ಕರಿತೇವಲ್ಲ, ಈ ಮಂಡಲದಲ್ಲಿ ಕೇವಲ ಬಲ್ಬ್ ಇದೆ, ಒಂದು ಶುಷ್ಕಕೋಶ ಇದೆ, ಹಾಗೆಯೇ ಬೇರೆ ಬೇರೆ ನೀವು ಸ್ವಿಚ್ಚನ್ನು ಬಳಸ್ಬೋದು, ಇನ್ನೊಂದು ಮತ್ತೊಂದು ಹೀಗೆ ಬಳಸ್ಬೋದು. ಈ ಎಲ್ಲ ಸಾಧನಗಳನ್ನು ಒಂದು ಮಂಡಲದಲ್ಲಿ ಬಳಸಲಿಕ್ಕಾಗ್ತದೆ. ಆ ಮಂಡಲದಲ್ಲಿ ಬಳಸಲ್ಪಡುವ ಎಲ್ಲ ಸಾಧನಗಳನ್ನು ಮುಂದಿನ ತರಗತಿಗಳಲ್ಲಿ ಮತ್ತು ವೋಲ್ಟೇಜ್ ಅಥವಾ ವಿಭವಾಂತರವನ್ನು ಕೂಡ ಮುಂದಿನ ತರಗತಿಗಳಿಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕೇವಲ ವಿದ್ಯುತ್ ಪ್ರವಾಹ ಅಂದರೆ ಏನು, ವಿದ್ಯುತ್ ಶಕ್ತಿ ಅಂದರೆ ಏನು, ವಿದ್ಯುತ್ ಶಕ್ತಿ ಯಾಕೆ ಬಳಕೆಯಾಗ್ತದೆ, ಯಾಕೆ ವಿದ್ಯುತ್ ಶಕ್ತಿಯನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ತೇವೆ, ಅಥವಾ ವಿದ್ಯುತ್ ಅಂದಾಗ ಯಾವೆಲ್ಲ ಪದಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ, ಮತ್ತು ವಿದ್ಯುತ್ ಪ್ರವಾಹ ಅಂದರೆ ಏನು, ವಿದ್ಯುತ್ ಪ್ರವಾಹದ ಅರ್ಥ ಏನು, ವಿದ್ಯುತ್ ಪ್ರವಾಹದ ಏಕಮಾನ ಏನು, ವಿದ್ಯುತ್ ಪ್ರವಾಹದ ಏಕಮಾನವನ್ನು ಯಾವ ರೀತಿ ನಾವು ವ್ಯಾಖ್ಯಾನಿಸ್ಬೋದು, ವಿದ್ಯುತ್ ಪ್ರವಾಹವನ್ನು ಯಾವ ರೀತಿ ವ್ಯಾಖ್ಯಾನಿಸ್ಬೋದು ಎನ್ನುವೆಲ್ಲ ಅಂಶಗಳನ್ನು ಕೇವಲ ವಿದ್ಯುತ್ ಪ್ರವಾಹದ ಬಗ್ಗೆ ಮಾತ್ರ ಈ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಗಳಿಗೆ ಬಂದಾಗ ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ಬೇರೆ ಬೇರೆ ಪರಿಕರಗಳ ಬಗ್ಗೆ, ಉಪಕರಣಗಳ ಬಗ್ಗೆ, ಮಂಡಲ ಸಂಕೇತಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮುಗಿಸುವ ಮುನ್ನ ಇನ್ನೊಮ್ಮೆ ವಿದ್ಯುತ್ ಪ್ರವಾಹ ಅಂದರೆ ಏನು, ಯಾರು ಹೇಳ್ತೀರಿ? ವೆರಿ ಗುಡ್, ವಿದ್ಯುತ್ ಹರಿವಿಕೆಯ ದರ. ಸರಿ, ವಿದ್ಯುತ್ ಪ್ರವಾಹವನ್ನು ಯಾವ ಏಕಮಾನವನ್ನು ಬಳಸಿ ತಿಳ್ಕೊಳ್ತೇವೆ? ಆಂಪಿಯರ್. ಗುಡ್. ಸೊ ನೀವು ತಿಳ್ಕೊಂಡಿದ್ದೀರಂತಾಯಿತು ವಿದ್ಯಾರ್ಥಿಗಳೇ. ಮುಗಿಸುವ ಮುನ್ನ ನಿಮಗೊಂದೆರಡು ಹೋಮ್ವರ್ಕ್ ಕ್ವಶನ್. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ ಯಾವುದು? ಆ ಏಕಮಾನವನ್ನು ವ್ಯಾಖ್ಯಾನಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ತರಗತಿಗಳಿಗೆ ಬರುವಾಗ ಬರ್ಕೊಂಡು ಬನ್ನಿ ಅಂತ ಹೇಳ್ತಾ ನಿಮಗೆಲ್ಲ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.